ಬರೆಯುವ ಹವ್ಯಾಸ ಇಲ್ಲದಿದ್ರೂ ಏನಾದರೂ ಬರಿಬೇಕು ಅನ್ನೋ ಚಪಲ. ಈ ಚಪಲಕ್ಕೆ ಆಹುತಿಯಾಗಿರೋದು ಪುಣೆ ಟ್ರಿಪ್. ಪುಣೆಯಲ್ಲಿ ಕಳೆದ 3 ದಿನಗಳನ್ನು ತನ್ನದೇ ಆದ ಶೈಲಿಯಲ್ಲಿ ವಿವರಿಸುವ ಪುಟ್ಟ ಪ್ರಯತ್ನ. ಪೀಠಿಕೆ ಕೊಡೋ ರೇಂಜಿಗೇನು ಬರ್ತಿಲ್ಲ. ಟೈಮ್ ಸಿಕ್ಕಿದ್ರೆ ಹಣ ಹೇಳೋದನ್ನು ಸ್ವಲ್ಪ ಕೇಳಿ ಸಾಕು. ಡೇಟ್ ಫಿಕ್ಸ್ ಆಗಿತ್ತು, ಲೊಕೇಶನ್ ಕೂಡ ಫಿಕ್ಸ್ ಆಗಿತ್ತು. ಅಷ್ಟು ಬಿಟ್ಟರೆ ಪ್ಲ್ಯಾನಿಂಗ್ ಅಂತ ಏನು ಶುರು ಮಾಡಿರಲಿಲ್ಲ. ಕೊನೆಗೆ ಹೇಗೋ ಪುಣೆ ಅಥವಾ ಮುಂಬೈ ಅನ್ನೋ ಕನ್ಫ್ಯೂಷನ್ನಲ್ಲಿ ಪುಣೆಗೆ ಹೋಗಿ ಮುಂಬೈಯಿಂದ ವಾಪಸ್ ಬರೋಣ, 2 ಸ್ಥಳವನ್ನು ನೋಡಿದಾಗುತ್ತೆ ಅನ್ನೋ ವಿಚಾರ ಮಾಡಿ ವಿಮಾನದಲ್ಲಿ 2 ತಿಂಗಳ ಹಿಂದೆ ಟಿಕೆಟ್ ಬುಕ್ ಮಾಡಿದ್ವಿ. ಅಷ್ಟು ಬೇಗ ಟಿಕೆಟ್ ಮಾಡಿರೋದ್ರಿಂದ ಟಿಕೆಟ್ ದರನೂ ನಮಗೇನು ಜಾಸ್ತಿ ಅಂತೇನು ಅನಿಸ್ಲಿಲ್ಲ. ಅಂತೂ ಕೊನೆಗೆ ಪುಣೆಗೆ ಹೊರಡೋದು ಕನ್ಫರ್ಮ್ ಆಯಿತು. ಟ್ರಿಪ್ ಅಂದರೆ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರುತ್ತೆ. ಈ ಕಂಪ್ಯೂಟರ್ ಮುಂದೆ ಕೂತು ಕಣ್ಣು ನೋಯಿಸ್ಕೊಳ್ತಾ ಇದ್ದ ನಮಗೆ ದೊಡ್ಡ ಬ್ರೇಕ್ ಬೇಕಿತ್ತು. 2 ತಿಂಗಳ ಹಿಂದೆಯೇ ವಿಮಾನ ಟಿಕೆಟ್ ಬುಕ್ ಮಾಡಿದ್ವಿ. ನಾವು ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಟ್ರಿಪ್ ಹೋಗೋ 10 ದಿನಗಳ ಹಿಂದೆ ಅಷ್ಟೇ. ಅದು ಹರ್ಷ ನಮ್ಮನ್ನು ಮುಂದೆ ಕೇಳಿದಾಗ, ಏನಮ್ಮ ಯಾವಾಗ ಲೊಕೇಶನ್ ಫಿಕ್ಸ್ ಮಾಡೋದು? ಆ ದಿನ ಬಂದೇ ಬಿಡ್ತು. 23/8/2019 ಬೆಳಗ್ಗೆ 5 ಗಂಟೆಗೆ ಚೆನ್ನೈನಿಂದ ವಿಮಾನ ಇತ್ತು. ಕೊನೆಗೂ ಹೇಗೂ ಪುಣೆ ವಿಮಾನ ನಿಲ್ದಾಣ ಮುಟ್ಟಿದೆವು. ನಾನು ಕಿಟಕಿ ಪಕ್ಕ ಕೂದು ಇರೋದ್ರಿಂದ ವಿಮಾನದಲ್ಲಿ ಇರುವಾಗಲೇ ಟ್ರೈಲರ್ ಅನ್ನೋ ಥರ ಬೆಟ್ಟ ಗುಡ್ಡಗಳ ದರ್ಶನ ಆಗಿತ್ತು. ನಾವು 10 ಜನ ಪುಣೆಯ ಬೆಟ್ಟಗಳಲ್ಲಿ ಓಡಾಡೋಕ್ಕೆ ಜೊತೆಯಲ್ಲಿ ಬಂದವರು. ಇಲ್ಲಿದೆ ನಮ್ಮ ವಾನರ ಸೈನ್ಯದ ಕಿರುಪರಿಚಯ. ಎಡದಿಂದ ಬಲಕ್ಕೆ ನೂತನ್, ವರ್ಷ, ಪವನ್, ಹರ್ಷ, ರಾಜು, ಅಕ್ಷಯ್, ಮಮತಾ, ದಿವ್ಯಾ, ಅರುಣ್ ಮತ್ತು ನಾನು ಅಜಿತ್. ಅಕ್ಷಯ್ ಮೊದಲೇ ಬುಕ್ ಮಾಡಿ ಇಟ್ಟಿದ್ದ ಟೆಂಪೋ ಟ್ರಾವೆಲರ್ ನಮಗೋಸ್ಕರ ವಿಮಾನ ನಿಲ್ದಾಣದ ಮುಂದೆ ಕಾಯ್ತಾ ಇತ್ತು. ಹೊರಡುತ್ತಾ ದಾರಿಯಲ್ಲಿ ಪುಣೆ ದರ್ಶನ ಕೂಡ ಆಯಿತು. ಜನ ತುಂಬ ಆರಾಮಾಗಿದ್ದಾರೇನೋ ಅನಿಸೋ ಫೀಲಿಂಗ್. ಅವರು ಆಯಿತು, ಅವ್ರ ಕೆಲಸ ಆಯಿತು. ಅವತ್ತು ನಮ್ಮ ಪವನ್ ಹುಟ್ಟಿದ ಹಬ್ಬ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಅನ್ನೋ ಹಾಡನ್ನು ಹಾಡುತ್ತಾ ನಾವೆಲ್ಲ ಜೊತೆಯಲ್ಲಿ ಅವನಿಗೆ ಬರ್ಡೇ ವಿಶ್ ಕೂಡ ಮಾಡಿದ್ವಿ. ಕೊನೆಗೂ ಹೋಟೆಲ್ ಬ್ರಹ್ಮದಲ್ಲಿ ಒಳ್ಳೆ ತಿಂಡಿ ಆಯಿತು. ಇವಾಗ ಟ್ರಿಪ್ನ ಜೋಶ್ ಎಲ್ಲರಿಗೂ ಜಾಸ್ತಿಯಾಗಿತ್ತು. ನಮ್ಮ ಮೊದಲ ದಿನದ ಪ್ಲ್ಯಾನ್ನ ಪ್ರಕಾರವೇ ನಾವು ಸಿನಗಢ್ ಫೋರ್ಟ್ನ ಕಡೆಗೆ ಹೊರಡೋಕೆ ಡ್ರೈವರ್ಗೆ ಸೂಚಿಸಿದೆವು. ಡ್ರೈವರ್ ತುಂಬ ಒಳ್ಳೆಯವನು. ಪಾಪ ಏನು ಹೇಳಿದ್ರೂ ಇಲ್ಲ ಅಂತಿರಲಿಲ್ಲ. ಪುಣೆ ವಿಮಾನ ನಿಲ್ದಾಣದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿ ಇರೋ ಕೋಟೆಗೆ ನಮ್ಮ ಪಯಣ. ಹವಾಮಾನ ವರದಿಯಲ್ಲಿ ಮಳೆ ಇರುತ್ತೆ ಅಂತ ಇದ್ರೂ ನಮ್ಮ ಪುಣ್ಯಕ್ಕೆ ಮಳೆ ಏನೂ ಬರಲಿಲ್ಲ. ದಾರಿಯಲ್ಲಿ ಖಡಕ್ ವಾಸ್ಲಾ ಸರೋವರದ ಸುಂದರ ನೋಟ ನಮ್ಮನ್ನು ಟಿಟಿಯಿಂದ ಕೆಳಗೆ ಇಳಿದು ಫೋಟೋಶೂಟ್ ಮಾಡೋ ಥರ ಮಾಡಿಬಿಡ್ತು. ಮುತ್ತಾ ನದಿಯು ಸಹ್ಯಾದ್ರಿ ಶ್ರೇಣಿಯಿಂದ ಹರಿದು ಬಂದು ಪುಣೆ ಪಟ್ಟಣದ ಮಧ್ಯೆ ಖಡಕ್ ವಾಸ್ಲಾ ಸರೋವರದಲ್ಲಿ ಶೇಖರಣೆ ಆಗುತ್ತದೆ. ಇದು ಪುಣೆ ಜನತೆಗೆ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಬೆನ್ನೆಲುಬು ಆಗಿದೆ ಅಂದರೆ ತಪ್ಪಾಗಲಾರದು. ಇನ್ನೊಂದು ಕುತೂಹಲಕಾರಿ ವಿಷಯ ಏನೆಂದರೆ, ಖಡಕ್ ವಾಸ್ಲಾ ಅಣೆಕಟ್ಟನ್ನು ಕಟ್ಟಿರೋರು ನಮ್ಮ ಮೋಕ್ಷಕುಂಡ ವಿಶ್ವೇಶ್ವರಯ್ಯನವರು. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಲ್ವಾ? 19ನೇ ಶತಮಾನದಲ್ಲಿ ಬರಗಾಲದ ಬೇಗೆಯಿಂದ ತತ್ತರಿಸಿದ ಪುಣೆಗೆ ಮರುಜೀವ ತುಂಬಲೆಂದು ಈ ಸರೋವರವನ್ನು ನಿರ್ಮಿಸಲಾಗಿದೆ. ಸರೋವರದಿಂದ ಸುಮಾರು 20 ನಿಮಿಷದಲ್ಲಿ ನಾವು ಸಿನಗಢ್ ಫೋರ್ಟ್ನ ಚೆಕ್ ಪಾಯಿಂಟ್ ಮುಟ್ಟಿದೆವು. ಅಲ್ಲಿ ಯಾವುದೇ ದೊಡ್ಡ ಗಾಡಿಗಳು ಮೇಲೆ ಹೋಗಲು ಅವಕಾಶ ಇರಲಿಲ್ಲ. ಟಿಟಿಯಿಂದ ಕೆಳಗಿಳಿದ ನಾವು ಅಲ್ಲೇ ಇದ್ದ ಟಾಟಾ ಸುಮೋವನ್ನು ಹತ್ತಿ ಕೋಟೆಯ ಕಡೆ ಹೊರಟೆವು. ಕೋಟೆಯನ್ನು ನಾವು ತಲುಪುತ್ತಿದ್ದಂತೆ ಅಲ್ಲಿನ ಸ್ಥಳೀಯ ಜನರು ನಮ್ಮ ಬಳಿ ಬಂದು, ಸರ್, ಮಧ್ಯಾಹ್ನ ಊಟಕ್ಕೆ ನಮ್ಮ ಡಾಬಾಗೆ ಬನ್ನಿ ಅಂತ ಕರೀತಾ ಇದ್ದರು. ಆದರೆ ನಮ್ಮ ಡ್ರೈವರ್ ಅಣ್ಣ ಒಂದು ಡಾಬಾ ಜೊತೆ ಮೊದಲೇ ಲಿಂಕ್ ಇಟ್ಟಿದ್ದ ಅನಿಸುತ್ತೆ. ಇಲ್ಲೇ ಮಧ್ಯಾಹ್ನ ಊಟ ಮಾಡಬಹುದು ಅಂತ ಹೇಳಿ ನಮ್ಮನ್ನು ಕೋಟೆ ವೀಕ್ಷಣೆಗೆ ಕಳಿಸಿದ್ದರು. ಸಮುದ್ರ ಮಟ್ಟದಿಂದ 1312 ಮೀಟರ್ ಎತ್ತರದಲ್ಲಿ ಕಟ್ಟಲಾದ ಕೋಟೆಯಲ್ಲಿ ಸಿಕ್ಕ ಕೆಲವು ಕುರುಹುಗಳ ಪ್ರಕಾರ ಈ ಕೋಟೆಯು ಸುಮಾರು 2000 ವರ್ಷಗಳ ಹಿಂದೆ ಕಟ್ಟಿರಬಹುದೆಂದು ಊಹಿಸಲಾಗಿದೆ. ಸಿನಗಢ್ ಕೋಟೆಯು ಕಲ್ಯಾಣ ದರ್ವಾಜು ಹಾಗೂ ಪುಣೆ ದರ್ವಾಜು ಎಂಬ 2 ಮಹಾದ್ವಾರಗಳನ್ನು ಹೊಂದಿದೆ. ಛಾಯಾಗ್ರಾಹಕರಿಗೆ ತಮ್ಮ ಕೌಶಲ್ಯವನ್ನು ತೋರಿಸಲು ಇದೊಂದು ಉತ್ತಮ ಸ್ಥಳ ಎಂದರೆ ತಪ್ಪಾಗಲಾರದು. ಈಗಿನ ಕಾಲದಲ್ಲಂತೂ ಮೊಬೈಲ್ ಹಿಡ್ಕೊಂಡಿರೋರೆಲ್ಲ ಫೋಟೋಗ್ರಾಫರ್ಸೇ.
ಅದು ಬೇರೆ ವಿಷಯ ಬಿಡಿ. ಚಾರಣ ಪ್ರಿಯರಿಗೆ ಇದೊಂದು ಹೇಳಿ ಮಾಡಿಸಿದ ಜಾಗ. ಸಿನಗಡ್ ಹಳ್ಳಿಯಿಂದ ಕೋಟೆಗೆ ಇರುವ 2.7 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 600 ಮೀಟರ್ನಷ್ಟು ಎತ್ತರ ಹತ್ತಿದಂತಾಗುತ್ತದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಕೋಟೆಯು ಮುಖ್ಯ ಪಾತ್ರವನ್ನು ವಹಿಸಿದೆ. ಬಿಸಿಲಿನ ಬೇಗೆಯಿಂದ ಕಾಪಾಡಿಕೊಳ್ಳಲು ಬಾಲಗಂಗಾಧರ ತಿಲಕರು ಇದೇ ಕೋಟೆಯಲ್ಲಿ ಉಳಿದುಕೊಂಡಿದ್ದರು. ಮಹಾತ್ಮ ಗಾಂಧಿ ಅವರು ದಕ್ಷಿಣ ಆಫ್ರಿಕಾದಿಂದ ವಾಪಸ್ಸು ಬಂದಾಗ ತಿಲಕರನ್ನು ಭೇಟಿಯಾದ ಐತಿಹಾಸಿಕ ಕ್ಷಣಕ್ಕೆ ಈ ಕೋಟೆ ಸಾಕ್ಷಿಯಾಗಿದೆ. ಕೋಟೆಯ ಮೇಲೆ ಇಟ್ಟಿರೋ ಫಿರಂಗಿಯ ಮೇಲೆ ಯಾರು ಕೂರೋದು ಅಥವಾ ಅದರ ಮೇಲೆ ನಿಲ್ಲೋದು ಮಾಡಬಾರದು ಅಂತ ಬೋರ್ಡ್ ಹಾಕಿದ್ರೂ ನಮ್ಮ ಜನ ಅದರ ಮೇಲೇ ಕೂತು ಫೋಟೋ ಹೊಡಿಸ್ಕೊಳ್ಳೋದನ್ನು ಬಿಟ್ಟಿರಲಿಲ್ಲ. ನಮ್ಮ ಗುಂಪಿನಲ್ಲಿ ಯಾರು ಈ ತಪ್ಪನ್ನು ಮಾಡಲಿಲ್ಲ. ಐತಿಹಾಸಿಕ ಜಾಗವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಅಷ್ಟು ಹೊತ್ತಿಗಾಗಲೇ ಸೂರ್ಯ ನೆತ್ತಿ ಮೇಲೆ ಬಂದು ತನ್ನ ಕೆಲಸನ ಸರಿಯಾಗಿ ಮಾಡ್ತಿದ್ದ. ಹೊಟ್ಟೆ ಚುರ್ರಂತ ತಾಳ ಹಾಕ್ತಿರುವಾಗ ಮರಾಠಿನಲ್ಲಿ ಏನೋ ಅಂತಿದ್ರು. ಅವರೆಲ್ಲ ಹೋಟೆಲ್ ನಡೆಸೋರು ಆಗಿರೋದ್ರಿಂದ ಊಟ ರೆಡಿ ಇದೆ ಇಲ್ಲೇ ಬನ್ನಿ ಅಂತ ಕರೆಯೋ ಥರ ನಮಗೆ ಅನಿಸಿದ್ದಾದರೂ ಮೊದಲೇ ಕೆಳಗಡೆ ಊಟಕ್ಕೆ ಬರ್ತೀವಿ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಕೋಟೆಯಿಂದ ಕೆಳಗೆ ಇಳಿಯೋ ದಾರಿ ಕಡೆ ನಮ್ಮ ಪಯಣ ಶುರು ಮಾಡಿದ್ವಿ. ಸಿನ್ಗಡ್ ಕೋಟೆಗೆ ನೀವೇನಾದರೂ ಹೋದರೆ ಅಲ್ಲಿನ ಡಾಬಾಗಳಲ್ಲಿ ಊಟ ಮಾಡೋದನ್ನು ಮಾತ್ರ ಮಿಸ್ ಮಾಡಿಕೊಳ್ಬೇಡಿ. ಪುಣೆಯ ಜನರು ಹಣ ಮಾಡಬೇಕು ಅಂತ ಹೋಟೆಲ್ ಇಟ್ಟಿರಲಿಲ್ಲ, ಊಟ ಕೊಡಬೇಕು ಅಂತ ಹೋಟೆಲ್ ಇಟ್ಟಿದ್ರು ಅನಿಸುತ್ತೆ. ನಾನು ದಕ್ಷಿಣ ಕನ್ನಡದವನು ಆಗಿರೋದ್ರಿಂದ ನನಗಂತೂ ಈ ಊಟದಲ್ಲಿ ತುಂಬಾ ವ್ಯತ್ಯಾಸ ಇತ್ತು. ಮಟ್ಕ ದಹಿ ಜೊತೆ ಊಟ ಶುರು ಮಾಡಿದೆವು. ಬಿಸಿ ಬಿಸಿ ಜೋಳದ ರೊಟ್ಟಿ, ಮಸಾಲೆ, ಮಜ್ಜಿಗೆ, ವಿವಿಧ ಮಸಾಲ ಪದಾರ್ಥಗಳು ಇದನ್ನೆಲ್ಲ ಕಡಿಮೆ ವೆಚ್ಚದಲ್ಲಿ ಉಣಬಣಿಸಿದರು. ಒಂಥರ ಮನೆ ಊಟನೇ ಆಗಿತ್ತು ಅದು. ಅಷ್ಟೆಲ್ಲ ಆದ್ರೂ ನಮ್ಮ ಸುಮೋ ಡ್ರೈವರ್ ನಮಗೋಸ್ಕರ ಕಾಯ್ತಾಯಿದ್ರು. ಸುಮೋ ಡ್ರೈವರ್ ತಲಾ 120 ರೂಪಾಯಿ ಚಾರ್ಜ್ ಮಾಡಿದರು. ಪುಣೆ ಜನರು ಅಂತೂ ತುಂಬ ಶಾಂತ ಸ್ವಭಾವದವರು. ನಾವು ನೋಡಿರೋ ಥರ ಯಾರೂ ಎಲ್ಲಿಯೂ ಕೋಪ ಮಾಡಿಕೊಂಡೇ ಇಲ್ಲ. ಏನೇ ಕೇಳಿದ್ರೂ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಹೇಳಿಕೊಡೋ ಅಂಥ ಧಾರಾಳ ಮನಸ್ಸು. ಮೊದಲೇ ನಿಗದಿಪಡಿಸಿದಂತೆ ನಮ್ಮ ಮುಂದಿನ ಪಯಣ ಲಾವಾಸ ಪಟ್ಟಣದ ಕಡೆಗೆ. ಸಿನಗಡ್ ಕೋಟೆಯಿಂದ ಲಾವಾಸ ಪಟ್ಟಣಕ್ಕೆ ಇರುವ 67 ಕಿಲೋಮೀಟರ್ ದೂರವನ್ನು ನಮ್ಮ ಡ್ರೈವರ್ ಅಣ್ಣನಿಗೆ ತಿಳಿದ ಕಾಲುದಾರಿಗಳಿಂದ ನಿಗದಿಪಡಿಸಿದ ಸಮಯಕ್ಕೆ ಮೊದಲೇ ಮುಟ್ಟಿದೆವು. ದಾರಿಯಲ್ಲಿ ಬುಷಿ ಅಣೆಕಟ್ಟಿನ ದರ್ಶನ ಕೂಡ ಆಯಿತು. ಸಮಯದ ಅಭಾವದಿಂದ ಇಲ್ಲಿ ಜಾಸ್ತಿ ಸಮಯ ಕಳೆದಿಲ್ಲ, ಆದ್ರೂ ಫೋಟೋ ಹೊಡೆಯೋದನ್ನ ಮಿಸ್ ಮಾಡಿಲ್ಲ. ಬುಷಿ ಅಣೆಕಟ್ಟಿನಿಂದ ಬರ್ತಾ ಇದ್ದ ನೀರಿನಲ್ಲಿ ಮುಖ ತೊಳೆಯೋಣ ಅಂತ ಇಳ್ಕೊಂಡ್ರೆ ನಮ್ಮ ದಿವ್ಯ ಮತ್ತು ವರ್ಷ ಫೋಟೋ ಶೂಟ್ಗೆ ರೆಡಿಯಾಗಿ ಕೂತಿದ್ರು. ಅವರು ಒಳ್ಳೆ ಕ್ಲಿಕ್ ತೆಗೆದಿದ್ದಾರೆ. ಅಲ್ಲಿ ಲಾವಾಸ ಪಟ್ಟಣಕ್ಕೆ ಹೋಗೋ ದಾರಿ ಅದ್ಭುತವಾಗಿತ್ತು. ಒಂದು ಪ್ರದೇಶದಲ್ಲಿ ಅಂತೂ ಎಲ್ಲಿ ನೋಡಿದ್ರೂ ಮಂಜು ಕವಿದಿತ್ತು. ಎಷ್ಟರ ಮೇಲೆ ಅಂತಂದರೆ ಮುಂದೆ ಬರೋ ಗಾಡಿ ಪಕ್ಕದಲ್ಲಿ ಬರೋ ತನಕ ನಮಗೆ ಅದರ ಹೆಡ್ಲೈಟ್ ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇರಲಿಲ್ಲ. ಸಂಜೆ 4 ಗಂಟೆಗೆ ರಾತ್ರಿ 7 ಗಂಟೆ ಅನ್ನೋ ಥರ ಕತ್ತಲೆ ಕವಿದಿತ್ತು. ಈ ದಾರಿಯಲ್ಲಿ ಮುಂದೆ ಹೋಗುತ್ತಾ ನಾವು ಲಾವಾಸ ಪಟ್ಟಣ ತಲುಪಿದೆವು. ನೀವು ಎಲ್ಲಾದರೂ ಒಂದು ಆಧುನಿಕ ನಗರವೇ ಸುಂದರವಾದ ಬೆಟ್ಟದ ಮೇಲೆ ರೂಪುಗೊಂಡಿರುವುದನ್ನು ನೋಡಿದ್ದೀರಾ? ಹೌದು, ಲಾವಾಸ ಎಂಬ ಆಧುನಿಕ ನಗರವನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಾಣಬಹುದಾಗಿದೆ. ಅಲ್ಲಿ ತಲುಪಿದ ಮೇಲೆ ಮುಂದೆ ಏನೋ ಅನ್ನೋ ಯೋಚನೆ ಬಂದಿತ್ತು. ಯಾಕಂದರೆ ಮುಲ್ಶಿ ಕಣಿವೆಯ ದಡದಲ್ಲಿ ನೂರಾರು ಬಣ್ಣ ಬಣ್ಣದ ಕಟ್ಟಡಗಳು ಅಲ್ಲಿ ತಲೆ ಎತ್ತು ನಿಂತಿದ್ದವು. ಎಲ್ಲಿ ನೋಡಿದರೂ ವಿವಿಧ ಬಣ್ಣಗಳ ವಿವಿಧ ವಿನ್ಯಾಸದ ಕಟ್ಟಡಗಳು. ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಮೇಲೆ ನಿಂತು ಕಣ್ಣು ಹಾರೈಸಿದರೆ ನೋಡಿದ ಕಡೆ ಎಲ್ಲಾನು ಸಾಲು ಸಾಲು ಕಟ್ಟಡಗಳು. ಆದರೆ ಅಲ್ಲಿ ಪ್ರವಾಸಿಗರನ್ನು ಬಿಟ್ಟು ಬೇರೆ ಯಾರೂ ವಾಸ ಮಾಡ್ತಾ ಇರಲಿಲ್ಲ. ಸ್ಥಳೀಯ ಜನರ ಪ್ರಕಾರ ರಜಾ ದಿನಗಳಲ್ಲಿ ಜನರು ವಿಶ್ರಾಂತಿ ತಗೊಳ್ಳೋಕೆ ಅಲ್ಲಿಗೆ ಬರ್ತಾರಂತೆ. ಏನೇ ಆದ್ರೂ ಆ ಜಾಗದಲ್ಲಿ ಸುರಿದ ಹಣಕ್ಕೆ ಸರಿಯಾದ ವರಮಾನ ಬರಲಿಲ್ಲ ಅನ್ನೋದು ಅಲ್ಲಿ ನೋಡುವಾಗ ಅರ್ಥ ಆಗಿತ್ತು. ಈ ಯೋಜನೆಯಿಂದ ಪರಿಸರದ ಕಾನೂನಿಗೆ ಧಕ್ಕೆಯಾಗಿದೆ ಎಂದು ಪರಿಸರ ರಕ್ಷಣೆ ಸಚಿವಾಲಯವು ಕೆಲಸ ಮುಂದುವರಿಸಬಾರದು ಎಂದು ನಿಷೇಧ ಹೇರಿತ್ತು. ಇವತ್ತಿಗೂ ಕೂಡ ನಾವು ಇಂತಹ ಕಟ್ಟಡಗಳು ಪಾಳು ಬಿದ್ದಿರೋದನ್ನು ಕಾಣಬಹುದು. ಇಲ್ಲಿ ಜಲಕ್ರೀಡೆಗೂ ಅವಕಾಶವಿದೆ. ಹಿಂದೆ ಈ ಒಂದು ಯೋಜನೆಯು ಸಾಕಷ್ಟು ವಿವಾದಗಳಿಗೆ ಸುಟ್ಟಿ ಮಾಡಿಕೊಂಡಿದ್ದರೂ ಪ್ರಸ್ತುತ ನಿಧಾನವಾಗಿ ಅಭಿವೃದ್ಧಿಗೊಳ್ಳುತ್ತಿದೆ ಎಂದು ಹೇಳಬಹುದು. ಈ ಪ್ರದೇಶದಲ್ಲಿ ಅತ್ಯಾಧುನಿಕ ವ್ಯವಸ್ಥೆಗಳುಳ್ಳ ವಿಲ್ಲಾಗಳು, ಬಹುಮಹಡಿಯ ಕಟ್ಟಡಗಳು, ವೈಭವೋಪೇತ ಹೋಟೆಲ್ಗಳು ಹಾಗೂ ಬಹುಮಹಡಿಯ ವಸತಿ ಸಂಕೀರ್ಣಗಳನ್ನು ಕಾಣಬಹುದಾಗಿದೆ. ಪರಿಸರದ ಸೌಂದರ್ಯವನ್ನು ಸವಿಯೋದರಲ್ಲಿ ಮನಸ್ಸನ್ನು ತುಂಬಿಕೊಂಡಿರುವ ನಮಗೆ ಹೊಟ್ಟೆಗೂ ಹಸಿವಾಗುತ್ತದೆ ಎಂದು ನಿಧಾನವಾಗಿ ಮನಗಂಡೆವು.
ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲಿಗೆ ಹೋಗಿ ಲಘು ಉಪಹಾರ ಮಾಡಿದೆವು. ಪುಣೆಗೆ ಹೋಗಿ ಮಿಶೆಲ್ ಪಾವು ತಿನ್ನೋದನ್ನು ಮರಿಬಾರ್ದು ಅಂತಾರೆ. ಮಿಶೆಲ್ ಅಂದರೆ ಮರಾಠಿಯಲ್ಲಿ ಮಿಶ್ರಣ ಎಂದರ್ಥ. ಮಹಾರಾಷ್ಟ್ರದಲ್ಲಿ ಬಹಳ ಜನಪ್ರಿಯವಾದ ಖಾದ್ಯ. ತಯಾರಿಸಲು ಸುಲಭವಾಗಿಯೂ ಅಗ್ಗವಾಗಿಯೂ ಮತ್ತು ಉತ್ತಮ ಪೌಷ್ಟಿಕ ಮೌಲ್ಯಗಳನ್ನು ಹೊಂದಿರುವ ಇದು ಅಚ್ಚುಮೆಚ್ಚಿನ ಖಾದ್ಯವಾಗಿ ಉಳಿದುಕೊಂಡಿದೆ. ಮಿಶೆಲ್ನ ರುಚಿ ಸೌಮ್ಯದಿಂದ ಅತಿ ಖಾರದವರೆಗೂ ಬದಲಾಗುತ್ತದೆ ಮತ್ತು ಜೊತೆಗೆ ಅನೇಕ ವೈವಿಧ್ಯಗಳಲ್ಲೂ ಇದೆ. ಅಷ್ಟು ಹೊತ್ತಿಗಾಗಲೇ ಸೂರ್ಯ ತನ್ನ ಶಿಫ್ಟ್ ಮುಗಿಸಿ ವಿಶ್ರಾಂತಿಗೆ ತೆರಳಿದ್ದ. ಕತ್ತಲು ಆವರಿಸಿತ್ತು. ಲಾವಾಸದ ಖಾಲಿ ಕಟ್ಟಡಗಳು ಯಾಕೋ ನನ್ನೇ ಕರೆತಿದೆ ಅನ್ನೋ ಭಾವನೆ ಮನದಲ್ಲಿ ಮೂಡುತ್ತಿತ್ತು. ಎಲ್ಲರಿಗೂ ದೆವ್ವ ಇದೆ ಅಂತ ಸುಳ್ಳು ಹೇಳ್ತಿದ್ದ ನನಗೆ ಒಂದು ಸಮಯದಲ್ಲಿ ನಿಜವಾಗ್ಲೂ ದೆವ್ವ ಇರಬಹುದಾ ಅನ್ನೋ ಪ್ರಶ್ನೆ ಮೂಡಿತ್ತು. ನಾವು ರಾತ್ರಿ ಉಳಿಯಬೇಕಾಗಿದ್ದ ಜಾಗದ ಕಡೆಗೆ ನಮ್ಮ ಪಯಣವನ್ನು ಮುಂದುವರಿಸಿದೆವು. ಸುಮಾರು 140 ಕಿಲೋಮೀಟರ್ ಪ್ರಯಾಣ ಇರೋದರಿಂದ ಒಳ್ಳೆ ನಿದ್ದೆ ಮಾಡೋಕ್ಕೆ ಮಾತ್ರ ಏನೂ ತೊಂದರೆ ಇರಲಿಲ್ಲ. ಇಲ್ಲಿಗೆ ನಮ್ಮ ಮೊದಲ ದಿನದ ಪ್ರವಾಸವನ್ನು ಮುಗಿಸಿದ್ದೇವೆ. ನಾಳೆ ಬೆಳಿಗ್ಗೆ ಎದ್ದು ಇನ್ನೊಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಥ್ಯಾಂಕ್ ಯು. ಈ ಪ್ರವಾಸದ ವಿವರಣೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ.